ನಮಸ್ಕಾರ ರೀ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚಲೋ ಇದ್ದೀರಿ ಅಂದ್ಕೊಂಡಿರಿ. ನಾನು ಚಲೋ ಇದ್ದೀನಿ ರೀ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ನೋಡಿರಿ. ನನ್ನ ಇವತ್ತಿನ ರೆಸಿಪಿ ಯಾವ ಚಿಕನ್, ಮಟನ್ ಮತ್ತು ಫಿಶ್ ಕರಿಗೂ ಏನು ಕಡಿಮೆ ಇಲ್ಲ ನೋಡಿರಿ. ನನ್ನ ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ಗ್ರೇವಿ ಅದ ನೋಡಿರಿ. ಬರ್ರಿ ಇದು ಹೇಗೆ ಮಾಡೋದು ಅಂತ ನೋಡೋಣ್ರಿ. ಫ್ರೆಂಡ್ಸ್, ನಾನು ಸೋಯಾ ಬೀನ್ಸ್ ತೊಗೊಂಡು ಇಟ್ಕೊಂಡಿನಿ ನೋಡಿರಿ. ದಪ್ಪಗಿರೋ ತೊಗೊಂಡಿನಿ ನಾನು. ಬಿಸಿ ನೀರು ಕಾಯಿಸ್ಕೊಂಡು ಬಿಸಿ ನೀರಾಗ ಒಂದು 10 ನಿಮಿಷ ನೆನೆಸಿ ಹಿಂಡಿ ತೆಕ್ಕೊಂಡು ಇಟ್ಕೊಂಡಿನಿ ನೋಡಿರಿ. ಇವಾಗ ಹುರ್ಕೊಂಬರು ಬರ್ರಿ ಅವು ಸೋಯಾ. ಇವಾಗ ನೋಡಿರಿ, ಒಂದು ಕಡಾಯಿ ಇಟ್ಕೊಂಡಿನಿ ರೀ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನಿ ನೋಡಿರಿ. ಇದು ಹುರಿಯೋಕೆ ಎಣ್ಣೆ ಜಾಸ್ತಿ ಬೇಕು ರೀ. ಸೋಯಾ ಚಂಕ್ಸ್ ಹುರಿಯೋಕೆ ಎಣ್ಣೆ ಜಾಸ್ತಿ ಹತ್ತದ ನೋಡಿರಿ. ಇವಾಗ ಸೋಯಾ ಬೀನ್ಸ್ ಹಾಕೊಲತ್ತೀನಿ ನೋಡಿರಿ. ಅಷ್ಟು ಜಾಸ್ತಿ ಏನು ಹುರಿಯೋದು ಬ್ಯಾಡ್ರಿ. ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೋಡಿರಿ. ಗರಿ ಗರಿ ಆಗೋವರೆಗೂ ಹುರ್ಕೋಬೇಕ್ರಿ ಅಷ್ಟೇ. ಹಾಗೆ ಲೋ ಫ್ಲೇಮ್ನಾಗ ಇಟ್ಟು ಹುರ್ಕೊಳ್ರಿ, ಯಾಕಂದ್ರೆ ಬುಡ ಕುತ್ಕೋತಾವ ನೋಡಿರಿ. ಇವು ಮೆತ್ತಗೆ ಸ್ಮೂತ್ ಇರ್ತಾವಲ್ಲ ರೀ, ಬುಡ ಕುತ್ಕೋತಾವ ಜಲ್ದಿ. ಇವಾಗ ಹುರ್ಕೊಳ್ಳೋದಾಗೆ ನೋಡಿರಿ. ತೆಗೆದಿಟ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ನಾನು ಈ ಥರ ಬಂದಾವ ನೋಡಿರಿ. ಇವಾಗ ಅದೇ ಕಡೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೊಂದು 3 ಇಲ್ಲ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಲತ್ತೀನಿ ನೋಡಿರಿ. ಇದಕ್ಕೆ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಇರ್ತದೆ ನೋಡಿರಿ ಇದು ಗ್ರೇವಿ. 3 ಇಲ್ಲ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನಿ ನೋಡಿರಿ. ಅದಕ್ಕೆ ಇವಾಗ ಸಾಜೀರ ಅಂತಾರೆ ನೋಡಿರಿ, ಜೀರಿಗೆ ಟೈಪ್ ಇರ್ತಾವೆ ನೋಡಿರಿ. ಅವು ಹಾಕೊಲತ್ತೀನಿ ನೋಡಿರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಜೀರ ಹಾಕೊಂಡು ನೋಡಿರಿ. ಆಮೇಲೆ ಒಂದು 2 ದೊಡ್ಡ ಸೈಜ್ ಈರುಳ್ಳಿ ಬಾರಿಗೆ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಕೆಲವೊಬ್ಬರು ಈರುಳ್ಳಿ ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಂಡು ಹಾಕ್ತಾರೆ ರೀ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊತಾರೆ ರೀ. ಕೆಲವೊಬ್ಬರು ಹಂಗೂ ಮಾಡ್ಕೊಬೋದು ರೀ. ನಾನು ಆ ಥರ ಏನೂ ಮಾಡಿಲ್ಲ ನೋಡಿರಿ. ಈರುಳ್ಳಿ ನಾನು ಬಾರಿಗೆ ಕಟ್ ಮಾಡಿ ಸ್ಲೈಸ್ ಮಾಡ್ದಂಗೆ ಮಾಡ್ಕೊಂಡಿನಿ ನೋಡಿರಿ. ಈ ಥರ ಕಟ್ ಮಾಡ್ಕೊಂಡ್ರೂ ಎಣ್ಣೆಲಿ ಕರಗ್ತಾವೆ, ಏನು ಅನ್ಸಲ್ಲ ನೋಡಿರಿ. ಇವಾಗ ಎಣ್ಣೆ ಕರಗಬೇಕು ರೀ. ಅವು ಒಂದು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಕಾಯ್ಬೇಕು ನೋಡಿರಿ. ಮೀಡಿಯಮ್ ಕಲರ್ ಬರೋವರೆಗೂ ಲೋ ಫ್ಲೇಮ್ನಾಗ ಇಟ್ಟು ಹುರ್ಕೋಬೇಕು ನೋಡಿರಿ ಈರುಳ್ಳಿ. ಆಮೇಲೆ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಲತ್ತೀನಿ ನೋಡಿರಿ. ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ತೀರಿಸ್ಬೇಕು ರೀ ಒಂದು ಸ್ವಲ್ಪ. ಹಾಗೆ ಉರಿ ಲೋ ಫ್ಲೇಮ್ನಾಗ ಇಟ್ಟು ತೀರಿಸ್ಕೋಬೇಕು ನೋಡಿರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಮೇಲೆ ಇನ್ನೂ ಕಲರ್ ಚೇಂಜ್ ಆಗಿಲ್ಲ ರೀ. ಈರುಳ್ಳಿ ಕಲರ್ನೂ ಅಷ್ಟೊಂದೇನು ಚೇಂಜ್ ಆಗಿಲ್ಲ ರೀ. ಇನ್ನೂ ಮೀಡಿಯಮ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೋಡಿರಿ. ಹಾಗೆ ಗ್ರೇವಿ ಭಾಳ ಚಲೋ ಇರ್ತದೆ ರೀ. ಶ್ರಾವಣ ಮಾಸ ಬಂತಂದ್ರೆ ಕೆಲವೊಬ್ರು ಚಿಕನ್, ಮಟನ್ ಏನು ತಿನ್ನಲ್ರಿ, ಫಿಶ್ ಅದು ಏನೂ ತಿನ್ನಲ್ರಿ. ಅವಾಗ ಮಾಡ್ಕೊಂಡು ತಿನ್ನಕ್ಕೆ ಚಲೋ ಇರ್ತದೆ ನೋಡಿರಿ. ಆಮೇಲೆ ಕರಿಬೇವು ಹಾಕೊಳತ್ತೀನಿ ನೋಡಿರಿ. ಕರಿಬೇವು ಹಾಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಉರಿ ಮೀಡಿಯಮ್ ಫ್ಲೇಮ್ನಾಗೆ ಇರ್ಬೇಕು ರೀ ಇವೆಲ್ಲ ಹುರ್ಕೊಳ್ಳೋವರೆಗೂ, ಯಾಕಂದ್ರೆ ಬುಡ್ದಾಗ ಕುತ್ಕೋತದ್ರಿ. ಆಮೇಲೆ ಟೊಮೊಟೊ ತೊಗೊಂಡಿನಿ ನೋಡಿರಿ. 1-2 ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೊಟೊ ಈ ಥರ ಸ್ಲೈಸ್ ಮಾಡ್ಕೊಂಡಿನಿ ರೀ ನಾನು. ಅಂದ್ರೆ ಸ್ಲೈಸ್ ಥರನೇ ಕಟ್ ಮಾಡಿ ಇಟ್ಕೊಂಡಿನಿ ರೀ ಬಾರೀಕು. ನೀವು ಬೇಕಾದ್ರೆ ಟೊಮೊಟೊ ಎಲ್ಲ ಮೊದಲೇ ಹುರ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು. ಇಲ್ಲ ಹುರ್ಕೊಳ್ಳದೆ ಆಮೇಲೆ ಕಟ್ ಮಾಡ್ಕೋತೀರಲ್ರಿ, ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ನೋಡಿರಿ. ಇದು ನಾನು ಬಾರಿ ಕಟ್ ಮಾಡ್ಕೊಂಡಿನಲ್ರಿ, ಕರಗ್ತಾವ್ರಿ ಎಣ್ಣೆದಾಗ. ನಾನು ಹಾಗೆ ಕಟ್ ಮಾಡ್ಕೊಂಡೆ ಹಾಕೊಲತ್ತೀನಿ ನೋಡಿರಿ. ಹಾಗೆ ಅದು ಬಿಡ್ಬೇಕ್ರಿ ಒಂದು 5 ನಿಮಿಷ ಹಂಗೆ. 5 ನಿಮಿಷ ಹಂಗೆ ಬಿಟ್ಮೇಲೆ ಮೆತ್ತಗೆ ಆಗ್ಯಾವ ನೋಡಿರಿ. ನೋಡ್ಬೋದು ರೀ ವೀಕ್ಷಕರೇ ನೀವೇ, ಫುಲ್ ಮೆತ್ತಗೆ ಆಗ್ಯಾವ್ರಿ. ಈರುಳ್ಳಿ, ಟೊಮೊಟೊ ಎಲ್ಲ ಮೆತ್ತಗೆ ಆಗ್ಯಾವ ನೋಡಿರಿ. ಇವಾಗ ಅದಕ್ಕೆ ಮೊಸರು ಹಾಕೊಲತ್ತೀನಿ ರೀ ನಾನು. ಫ್ರೆಂಡ್ಸ್, ಮೊಸರು ಹಾಕೊಳ್ಳೋದ್ರಿಂದ ಗ್ರೇವಿ ಚಲೋ ಬರ್ತದೆ ರೀ. ಅಂದ್ರೆ ಗಟ್ಟಿಯಾಗಿ ಬರ್ತದೆ ರೀ ಗ್ರೇವಿ. ಕಲರ್ನು ಚಲೋ ಕಾಣಿಸ್ತದೆ ರೀ. ಅದಕ್ಕೆ ಮೊಸರು ಯೂಸ್ ಮಾಡ್ಕೊಲತ್ತೀನಿ ರೀ ನಾನು. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು ರೀ ನೀವು. ಮೊಸರು ಹಾಕೊಂಡು ಹಾಗೆ ಹುರ್ಕೋಬೇಕು ನೋಡಿರಿ ಒಂದು ಸ್ವಲ್ಪ. ಅಂದರೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ರೀ. ಮೇಲೆ ಕೆಳಗೆ ಮಾಡ್ಕೊಂಡು ಹುರ್ಕೋಬೇಕು ರೀ ಮೊಸರು ಹಾಕೊಂಡ್ಮೇಲೆ. ಆಮೇಲೆ ಇದು ಒಂದು 5 ನಿಮಿಷ ಬಿಡ್ಬೇಕು ನೋಡಿರಿ. 5 ನಿಮಿಷ, ಯಾಕಂದ್ರೆ ಹಸಿ ವಾಸನೆ ಇರ್ತದೆ ರೀ ಮೊಸರಿಂದು. ಹಸಿ ವಾಸನೆ ಹೋಗೋವರೆಗೂ ಬಿಡ್ಬೇಕು ರೀ. ಆಮೇಲೆ ಅರಿಶಿಣ ಹಾಕೊಲತ್ತೀನಿ ನೋಡಿರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಹಾಕೊಲತ್ತೀನಿ ನೋಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೀವು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡಿರಿ. ಆಮೇಲೆ ಧನಿಯಾ ಪೌಡರ್ ಹಾಕೊಂಡು ನೋಡಿರಿ ಫ್ರೆಂಡ್ಸು. ಮತ್ತು ಅಚ್ಚ ಖಾರದ ಪುಡಿ ರೀ. ಅಚ್ಚ ಖಾರದ ಪುಡಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿನಿ ನೋಡಿರಿ ನಾನು. ಖಾರ ಜಾಸ್ತಿ ಅನಿಸಿದ್ರೆ ನಿಮಗೆ ಕಡಿಮೆ ಹಾಕ್ಕೊಳ್ರಿ. ನಮ್ಮ ಖಾರ ಮೀಡಿಯಮ್ ಅದ ರೀ, ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿನಿ ನೋಡಿರಿ. ಆಮೇಲೆ ಗರಂ ಮಸಾಲೆ ರೀ, ಇದು ಕರ್ಕುಲ್ ಮಸಾಲ ಅಂತಾರೆ ರೀ. ಇದು ₹1 ಸಿಗ್ತದೆ ನೋಡಿರಿ ಅದು. ಆಮೇಲೆ ಹಾಕೊಂಡು ನೋಡಿರಿ ಅದು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಬುಡ ಕುತ್ಕೋತದಲ್ರಿ, ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ನೋಡಿರಿ. ಯಾಕಂದ್ರೆ ಅದು ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಅದು.
ಅದು ಮಸಾಲೆ ಐಟಮ್ಸ್ ಎಲ್ಲ ಮಿಕ್ಸ್ ಆಗಿ ಎಣ್ಣೆ ಮೇಲೆ ತೇಲ್ ಬರ್ತದೆ ನೋಡ್ರಿ. ಅದಕ್ಕೊಂದು 2-3 ನಿಮಿಷ ಹಾಗೆ ಬಿಡ್ಬೇಕು ರೀ. ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕೊಂಡು ಒಂದು 2-3 ನಿಮಿಷ ಫುಲ್ ಉರಿ ಲೋ ಫ್ಲೇಮ್ನಾಗ ಇಟ್ಟು ಹಾಗೆ ಬಿಡ್ಬೇಕು ನೋಡ್ರಿ ಫ್ರೆಂಡ್ಸ್. ಆಮೇಲೆ ಇದು ಆಗ್ಯದ ನೋಡ್ರಿ, ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಮಿಕ್ಸ್ ಆಗ್ಯದ ನೋಡ್ರಿ. ಇವಾಗ ನಾನು ನೀರು ಹಾಕೊಳತ್ತೀನಿ ನೋಡ್ರಿ. ಅದಕ್ಕೊಂದು 2 ಕಪ್ ಆಗೋಷ್ಟು ನೀರು ಹಾಕೋತೀನಿ ನೋಡ್ರಿ. ನಾನು ಸಣ್ಣ ಕಪ್ಪಿಂದ ಒಂದು 2 ಕಪ್ ಹಾಕೊಳ್ತೀನಿ ನೋಡ್ರಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ರಿ. ಗ್ರೇವಿ ಮಾಡ್ಲತ್ತೀವಲ್ರಿ ನಾವು, ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ರಿ. ಯಾಕಂದ್ರೆ ಆಮೇಲೆ ಸೋಯಾ ಚಂಕ್ಸ್ ಹಾಕೊಂಡ್ಮೇಲೆ ಅದು ನೀರೆಲ್ಲ ಹೀರ್ಕೋತದ್ರಿ. ಅದಕ್ಕೆ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕ್ರಿ ಮುಂಚೆನೇ. ಇವಾಗ ನೀರು ಹಾಕೊಂಡೆಲ್ಲ ತಿರುಗಿಸ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ್. ನೀರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಸೌಂಟಿಂದ. ಸೂಪರಾಗಿರ್ತದೆ ನೋಡ್ರಿ ಇದು ಗ್ರೇವಿ. ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೀರು ಹಾಕೊಂಡ್ಮೇಲೆ ಎಲ್ಲ ಆದಮೇಲೆ ಅದಕ್ಕೊಂದು ಮುಚ್ಚಳ ಮುಚ್ಚಬೇಕು ನೋಡ್ರಿ ಫ್ರೆಂಡ್ಸ್. ಇವಾಗ ಮುಚ್ಚಲತ್ತೀನಿ ನೋಡ್ರಿ ನಾನು. ಇವಾಗ ಕುದಿಲತ್ತದ ನೋಡ್ರಿ, ಒಳಗೆ ನೋಡ್ಬೋದ್ರಿ ನೀವು. ಇವಾಗ ನೋಡ್ರಿ ಈ ಥರ ಉಕ್ಕು ಬರ್ಬೇಕು ನೋಡ್ರಿ. ಈ ಥರ ಕುದಿಬೇಕು ನೋಡ್ರಿ. ಈ ಥರ ಕುದ್ಮೇಲೆ ಸೋಯಾ ಚಂಕ್ಸ್ ಹಾಕೋಲತ್ತೀನಿ ನೋಡ್ರಿ ನಾನು. ನೆನೆಸಿಟ್ಟಿಂದ ತೆಗೆದಿಟ್ಕೊಂಡಿನಲ್ರಿ ಸೋಯಾ ಚಂಕ್ಸು, ಅಷ್ಟು ಹಾಕೊಳ್ಬೇಕ್ರಿ. ಹಾಕೊಂಡ್ಮೇಲೆ ಮತ್ತೆ ಮುಚ್ಚಳ ಮುಚ್ಚಬೇಕ್ರಿ. ಮುಚ್ಚಿ ಒಂದು 3-4 ನಿಮಿಷ ಬಿಡ್ಬೇಕು ನೋಡ್ರಿ ಕರೆಕ್ಟ್. ಅದು ಉರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಬಿಡ್ಬೇಕ್ರಿ, ಯಾಕಂದ್ರೆ ಸೀದ್ ಹೋಯ್ತದ್ರಿ ಎಲ್ಲ. ಇವಾಗ ರೆಡಿ ಆಗ್ಯಾದ ನೋಡ್ರಿ. 3-4 ನಿಮಿಷ ಆದಮೇಲೆ ನಾನು ತೆಗೆದು ತೋರ್ಸತ್ತೀನಿ ನೋಡ್ರಿ. ಸರ್ವ್ ಮಾಡಿ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ್. ಟೋಟಲಾಗಿ ಹೀಗೆ ಬಂದದ್ದು ನೋಡ್ರಿ ಫ್ರೆಂಡ್ಸ್. ಮತ್ತು ಅದ್ರ ಜೊತೆ ನಾನು ರೊಟ್ಟಿ ಮಾಡಿ ಇಟ್ಕೊಂಡಿನಿ ನೋಡ್ರಿ, ಜೋಳದ ರೊಟ್ಟಿ. ಫ್ರೆಂಡ್ಸ್, ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.